ಹಾಯ್ ಹಲೋ ಎಲ್ಲ ನನ್ನ ಕಾಂಪಿಟೇಟಿವ್ ಓದ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಜೈ ಹಿಂದ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳದ ಅಡ್ಮಿಟ್ ಕಾರ್ಡು ಅಂದರೆ ರಿಲೀಸ್ ಮಾಡಿದಾರೆ. ಎಕ್ಸಾಮ್ ಸಿಟಿ ಮತ್ತು ಶಿಫ್ಟು ಡೈರೆಕ್ಟಾಗಿ ಅಡ್ಮಿಟ್ ಕಾರ್ಡ್ ಟೈಪ್ ನಿಮ್ಗೆ ರಿಲೀಸನ್ನು ಮಾಡಿದ್ದಾರೆ. ಓಕೆ, ಅದು ಯಾರ್ಯಾರಿಗೆಲ್ಲ ಮೆಸೇಜ್ಗಳು ಬಂದಿದ್ದಾವೆ, ಒಂದಿಷ್ಟು ಜನಕ್ಕೆ ಮೆಸೇಜ್ಗಳು ಬಂದಿದ್ದಾವೆ, ಒಂದಿಷ್ಟು ಜನಕ್ಕೆ ಮೆಸೇಜ್ಗಳು ಬಂದಿಲ್ಲ. ಓಕೆ, ಮೆಸೇಜ್ಗಳು ಬಂದಿಲ್ಲ ಅಂತ ಹೇಳಿ ಯಾರೂ ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಓಕೆ, ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಯಾವ ಡೇಟಿಗೆ ಬಂದಿದೆ ಏನಂತ ಹೇಳಿ ಯಾವ ಥರ ಚೆಕ್ಕನ್ನು ಮಾಡ್ಕೊಳ್ಬೇಕು. ಸೊ ಅದು ಡೈರೆಕ್ಟ್ ಆಗಿರ್ತಕ್ಕಂಥ ಲಿಂಕನ್ನು ನಾನು ನಿಮಗೆ ಶೋ ಮಾಡಿ ತೋರಿಸ್ತೀನಿ. ಏನೇನು ಹಾಕಬೇಕಾಗುತ್ತೆ, ನಿಮಗೇನಾದರೂ ನಾರ್ಮಲಿ ಆಗಿರ್ತಕ್ಕಂಥ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಬಂದಿರಲಿಲ್ಲ ಅಂತಂದರೆ ಜಿಮೇಲ್ ಐ ಡಿಗೆ ಮೆಸೇಜ್ ಕೂಡ ಬಂದಿದೆ, ಲಿಂಕ್ ಕೂಡ ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾಸ್ವರ್ಡ್ ಏನು ಹಾಕಬೇಕು ಅಂತೇಳಿ ನಿಮ್ಮ ಡೇಟ್ ಆಫ್ ಬರ್ತೆ ನಿಮ್ಮ ಪಾಸ್ವರ್ಡ್ ಆಗಿರ್ತದೆ. ಅದನ್ನು ಹಾಕ್ಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಎಕ್ಸಾಮ್ ಸಿಟಿ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ನಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥದ್ದು ಹುಬ್ಳಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನು ಚೆಕ್ ಮಾಡಿರ್ತಕ್ಕಂಥದ್ದನ್ನು ಎಕ್ಸಾಮ್ ಸೆಂಟರ್ ಹುಬ್ಳಿ ಕೊಟ್ಟಿದ್ದಾರೆ. ಓಕೆ, ಹುಬ್ಳಿದಲ್ಲಿ ಸಿಟಿ ಮಾತ್ರ ಕೊಟ್ಟಿದ್ದಾರೆ, ಯಾವ ಕಾಲೇಜ್ ಅಂತೇಳಿ ಇನ್ನೂ ಕೂಡ ಮೆನ್ಷನ್ ಆಗಿರಲಿಲ್ಲ. ಓಕೆ, ಆದ ಕಾರಣಕ್ಕೋಸ್ಕರ ನಿಮಗೆ ಈ ಅಪ್ಡೇಟನ್ನು ತಿಳಿಸ್ಬೇಕಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಓಕೆ, ನಾನು ಲಿಂಕ್ ಓಪನ್ ಮಾಡಿ ಸೊ ಅಲ್ಲಿ ಏನೇನು ಹಾಕಬೇಕಂತ ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಡ್ರಿ. ಇದು ಡೈರೆಕ್ಟ್ ಆಗಿರ್ತಕ್ಕಂಥ ಲಿಂಕ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಸಿಸ್ಟೆಂಟ್ ಲೋಕೋ ಪೈಲಟ್. ಸೊ ಎಷ್ಟೋ ಜನ ಅರ್ಜಿಗಳನ್ನ ಸಲ್ಲಿಸಿದಿರಿ. ಇದು ಡಿಪ್ಲೊಮಾ ಕ್ಯಾಂಡಿಡೇಟು ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ITI ಹೋಲ್ಡರ್ಗೆ ಅವಕಾಶ ಇತ್ತು ಇದರಲ್ಲಿ. ಓಕೆ, ಯಾರೆಲ್ಲ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಒಂದು ಸಾರಿ ಚೆಕ್ಕನ್ನು ಮಾಡಿಕೊಡ್ರಿ. ಓಕೆ, ನೀವು ಹಾಕಿರ್ತಕ್ಕಂಥ ಅರ್ಜಿಯನ್ನು ಈಗಾಗಲೇ ಚೆಕ್ ಮಾಡಿಕೊಡ್ರಿ. ಯಾವ ಅರ್ಜಿಯನ್ನು ಹಾಕಿದಿರಿ, ಯಾವ ಅರ್ಜಿಯನ್ನು ಇಲ್ಲ, ಕರೆಕ್ಟಾಗಿ ಇಲ್ಲಿ ಕೊಟ್ಟಿದ್ದಾರೆ. ಲಾಗಿನ್ ಟು ವ್ಯೂ ಡೌನ್ಲೋಡ್ ಸಿಟಿ ರಿಟೈರ್ಮೆಂಟ್ ಸ್ಲಿಪ್ ಈ ಕಾಲ್ ಲೆಟರ್ ಅಂತ ಈ ಕಾಲ್ ಲೆಟರನ್ನು ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ ಆಗಿ ನಿಮ್ಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಅಪ್ಲಿಕೇಶನ್ ಏನು ಹಾಕ್ಕೊಂಡಿರ್ತಿಲ್ಲ ಅದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂತ ಅದರಲ್ಲಿ ಬಂದಿರ್ತದೆ. ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ಓಕೆ, ಅದು ಬಂದಿಲ್ಲ, ನಿಮ್ಮ ಹತ್ರ ಏನಾದರೂ ಜಿಮೇಲ್ ಕಳೆದು ಹೋಗಿದೆ, ನನ್ನ ಮೊಬೈಲ್ ಕೂಡ ಚೇಂಜ್ ಮಾಡ್ಕೊಂಡಿನಿ ಅಂತನ್ನೋರಿಗೆ ಸೊ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮನ್ನು ಇದ್ದರೆ ಅದರಲ್ಲಿ ನೀವು ಚೆಕ್ಕನ್ನು ಮಾಡ್ಕೋಬೋದು. ಓಕೆ, ನನ್ನ ಹತ್ರ ಫಾರ್ಮ್ ಕೂಡ ಕಳೆದಿದೆ ಅಂತಂದರೆ ನೀವು ಅಪ್ಲಿಕೇಶನನ್ನು ಹಾಕುವಾಗ ಯಾವುದು ರಿಜಿಸ್ಟ್ರೇಷನ್ ನಂಬರನ್ನು ಕೊಟ್ಬಿಟ್ಟು ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ರಲ್ಲ ಆ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿಬಿಟ್ಟು ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಗೆ ಪಾಸ್ವರ್ಡ್ ಹಾಕಿಬಿಟ್ಟು ಡೈರೆಕ್ಟಾಗಿ ಲಾಗಿನ್ ಆಗಿ ಹೊಳ್ಳಿ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಂಡು ಇಲ್ಲಿ ಚೆಕ್ಕನ್ನು ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಳ್ರಿ. ಕೆಳಗಡೆ ಡೇಟ್ ಆಫ್ ಬರ್ತ್ ಡೇಟ್ ಹಾಕ್ಕೊಳ್ರಿ. ಫಸ್ಟಿಗೆ DD ಅಂತ ಏನು ಆಪ್ಷನ್ ಕಾಣ್ತಾ ಇದ್ದಿಲ್ಲ, ನಿಮ್ಮ ಡೇಟನ್ನು ಮೆನ್ಷನ್ ಮಾಡಿಕೊಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಮಂತ್ ಅಂದರೆ ನೀವು ಎಷ್ಟನೇ ಮಂತ್ನಲ್ಲಿ ಜನಿಸಿದ್ದೀರ ಅಂತ ಆ ಮಂತನ್ನು ಹಾಕ್ಕೊಡ್ರಿ. ನೆಕ್ಸ್ಟ್ ಇಯರ್, ಯಾವ ಇಯರ್ 1998, 97, 2002, 2001 ಈ ಥರ ನಿಮ್ಮ ಏನು ಡೇಟ್ ಆಫ್ ಬರ್ತ್ ಇರ್ತಲ್ಲ ಅದನ್ನು ಇಲ್ಲಿ ಮೆನ್ಷನ್ ಮಾಡಿಕೊಡ್ರಿ. ಮೆನ್ಷನ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ 461743 ಅಂತ ಒಂದು ಕ್ಯಾಪ್ಚಾ ಕಾಣ್ತಾ ಇದೆ. ಟೈಪ್ ಕ್ಯಾರೆಕ್ಟರ್ ಆ್ಯಸ್ ಶೋನ್ ಇನ್ ಇಮೇಜ್ ಅಂತ ಅದನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದೇನು ಕೊಟ್ಟಿದ್ದಾರಲ್ಲ ಅದನ್ನು ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಲಾಗಿನ್ ಮೇಲೆ ಆಪ್ಷನ್ ಕಂಡ ಮೇಲೇ ಓಪನ್ ಆಗುತ್ತೆ. ಓಪನ್ ಮಾಡಿಬಿಟ್ಟು ರೈಟ್ ಸೈಡ್ಗೆ ಒಂದು ಲೆಫ್ಟ್ ಸೈಡ್ಗೆ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಕ್ಲಿಕ್ ಏರ್ ಅಂತ ಒಂದು ಸ್ಮಾಲ್ ಒಂದು ಲೈನಲ್ಲಿ ನಿಮ್ಗೆ ಕ್ಲಿಕ್ ಏರ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಿಂದ ನಿಮ್ಮ ಕಾಲ್ ಲೆಟರ್ ಏನು ಈ ಕಾಲ್ ಲೆಟರ್ ಅಂತ ಕೊಟ್ಟಿದ್ದಾರೆ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಯಾವ ಶಿಫ್ಟಿಗೆ ಬಂದಿದೆ ಏನಿಲ್ಲ ಅಂತ ಹೇಳಿ ಡೀಟೇಲಾಗಿ ಗೊತ್ತಾಗುತ್ತೆ. ಹೋಗಿ ಚೆಕ್ ಮಾಡಿಕೊಡ್ರಿ. ಈ ಲಿಂಕನ್ನು ಪ್ರತಿಯೊಬ್ಬರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮ್ಗೆ ಶೇರನ್ನು ಮಾಡಿರ್ತೀನಿ. ಓಕೆ, ಎಲ್ಲರೂ ಕೂಡ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅರ್ಜಿ ಹಾಕಿದವರಿಗೆ ಮಾತ್ರ ಇದು, ಅಂದರೆ ಕಾನ್ಸ್ಟೇಬಲ್ RPF ಮತ್ತು ಟೆಕ್ನಿಷಿಯನ್ನು NTPC SI ಹಾಕಿದವರಿಗೆ ಈ ಲಿಂಕ್ ಬರಲ್ಲ, ಓನ್ಲಿ ALP ಹಾಕಿದವರಿಗೆ ಮಾತ್ರ.
ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸೊ ನೀವು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದರೆ, SI ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದರೆ, NTPC ಆಯಿತು, ಟೆಕ್ನಿಷಿಯನ್ ಆಯಿತು, JE ಆಯಿತು, ಪ್ರತಿಯೊಂದಕ್ಕೂ ಅರ್ಜಿಯನ್ನು ಸಲ್ಲಿಸಿದರೆ ಅದ್ರ ಬಗ್ಗೆ ಸಿಟಿ ಆಯಿತು ಅವತ್ತೆಲ್ಲ ಲಿಂಕನ್ನು ಬಿಟ್ಟಾಗ ಅವೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ನಾವು 99% ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ. ಯಾವ ಅಪ್ಡೇಟು ಕೂಡ ಮಿಸ್ ಮಾಡ್ತಿರಲ್ಲ. ಓಕೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಬೆಲ್ ಐಕನ್ ಮೇಲೆ ಬೆಲ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀರಿ ಎಕ್ಸಾಮ. ಜೈ ಹಿಂದ್, ಜೈ ಕರ್ನಾಟಕ.